ನಾವು ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ನಾವು ಎಂಟ್ರಿ ಕೊಟ್ಟಾಗಿಂದ ನಾವೇನ ತಪ್ಪು ಮಾಡಿದ್ರೆ ಇದು ತಪ್ಪು ಸರಿ ಮಾಡಿದ್ರೆ ಸರಿ ಅಥವಾ ಸ್ವಲ್ಪ ಎಡುವುದ್ರೆ ಬೇಡ ಸ್ಟ್ರೈಟಾಗಿ ನಡ್ಕೊಂಡು ಹೋಗು ಅಂತ ಹೇಳಿಕೊಡತಕ್ಕಂಥ ನನ್ನ ಅಣ್ಣನ ಸಮಾನರು ಕೆ ವಿ ಚಂದ್ರಣ್ಣ ಅವರು, ಹಾಗೆಯೇ ನಾಗೇಂದ್ರ ಪ್ರಸಾದ್ ಅವರು, ನಮ್ಮ ನಿರ್ದೇಶಕರ ಸಂಘದವರು ಎಲ್ಲ, ನಾರಾಯಣ ಅವರು ಎಲ್ಲ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ಮೇನು ಇದು ಮಾಡಬೇಕಾಗಿರೋದು ರತ್ನಕಾರ ಬಗ್ಗೆ. ರತ್ನಮ್ಮ ಅವರು ಹೊಸ ನಿರ್ಮಾಪಕರು, ಭವಿಷ್ಯದಲ್ಲಿ ಅವರು ಉಜ್ವಲವಾಗಿ ಬೆಳೀಲಿ. ಹಾಗೆಯೇ ಮೊದಲನೇ ಹೆಜ್ಜೆನೇ ಭಾಳ ಕೇರ್ಫುಲ್ಲಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಬಿಕಾಸ್ ಕಿಟ್ಟಿ ಅವರು ನಟನೆ ಜೊತೆಯಲ್ಲಿ ನಿರ್ದೇಶನನೂ ಮಾಡಿಕೊಂಡು, ಆಮೇಲೆ ಒಂದು ಅನ್ನಿಸ್ತು ನಿಮ್ಮನ್ನು ನೋಡಾದ್ಮೇಲೆ, ನೀವು ಸೋಲೋ ಹೀರೋ ಆಗಿ ಮೆರಿಬೇಕು ಅನ್ನೋ ಒಂದೇನು ಉದ್ದೇಶ ನಿಮ್ಗೆ ಇದ್ದಂಗಿಲ್ಲ, ಜೊತೆಲಿ ಇನ್ನೊಂದಿಬ್ಬರು ಜೊತೆಲಿ ಕರ್ಕೊಂಡಿದ್ದೀರಿ ಅಲ್ವರಾ. ಸೊ ಹಿಂಗಾಗಿ ಅದೇನು ಆ ಸಂಶಯ ನಿಮ್ಮ ಮೇಲೆ ಯಾರು ಭವಿಷ್ಯದಲ್ಲೂ ಕೂಡ ಪಡಂಗಿಲ್ಲ. ಅಂದರೆ ಆ ಸ್ವಾರ್ಥ ಇಲ್ಲ ನಿಮ್ಮಲ್ಲಿ, ಸಬ್ಜೆಕ್ಟ್ ಅಂಥದ್ದು ಹುಡ್ಕೊಂಡಿದ್ದೀರಿ. ಸೊ ಹೀಗಾಗಿ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರು ಅವರ ಒಂದು ಆ 5 ಅಂದರು, ಅದ್ರಲ್ಲಿ 3 ನೋಡಿದ್ದೀವಿ. 3 ಒಂದಕ್ಕೂ ಸಂಬಂಧ ಇಲ್ದೇನೆ, ಅಂದರೆ ಅದರದ್ದೇ ಆದಂಥ ಜಾನರ್ಗಳಲ್ಲಿ ಅದನ್ನು ತೋರಿಸ್ಕೊಂಡು ಹೋಗ್ತೀರಿ. ಬಟ್ ನನಗೆ 2ನೇ ಸಾಂಗು ನೋಡಿದಾಗ ಒಂದು ಅನಿಸ್ತು, ನನಗನ್ಸಿದ್ದನ್ನ ಈಗ ಪ್ರಾಮಾಣಿಕ ಅಂತ ಯಾರು ಹೇಳಿದ್ರು, ಪ್ರಾಮಾಣಿಕವಾಗಿ ಹೇಳ್ರಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಡೈರೆಕ್ಟರ್ ನೀವೆಲ್ಲ ಹೇಳಿದ್ದು. 2ನೇ ಸಾಂಗ್ ನೋಡ್ತಿದ್ದಾಗ ಏನು ಅನ್ನಿಸ್ತಪ್ಪ ಅಂದರೆ, ಈ ಲವ್ ಮಾಡುವಾಗ ಯಾರು ದೋಸ್ಗಳನ್ನ ಜಾಸ್ತಿ ಪಕ್ಕದಲ್ಲಿ ಹಾಕೊಂಡು ಓಡಾಡಬಾರ್ದು, ನಾಳೆ ಅವರೇ ನಮಗೆ ಪೂರಕವಾಗ್ಬಿಡ್ತಾರೆ ಅನ್ನೋಂಥದ್ದು. ಮಾರಕವಾಗ್ಬಿಡ್ತಾರೆ, ಓಪನಿಂಗಲ್ಲಿ ಪೂರಕವಾಗಿರ್ತಾರೆ, ಆಮೇಲೆ ಮಾರಕವಾಗ್ಬಿಡ್ತಾರೆ ಅನ್ನೋ ಏನೋ ಒಂದು ಆ ಸಾಂಗಲ್ಲಿ ಆ ಥರ ಇದ್ದಂಗೆ ಇತ್ತು ಬಾಸ್, ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಇವತ್ತು ವಿಶೇಷತೆ ಅಂದರೆ, ಈ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥವ್ರು ಹೊಸ ಹಂಚಿಕೆದಾರರ ಸಂಸ್ಥೆ ಟೇಶಿ ವೆಂಕಟೇಶ್ ಆ್ಯಂಡ್ ತಂಡ. ಅದೇನೋ ಇದನ್ನ ಹೇಳಿದ್ರಿ ಬಾಸ್, ಅಲ್ಲ ನಾಗೇಶ್, ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್, ಅದು ಮೈಂಡಲ್ಲಿ ಇರಲಿಲ್ಲ. ಸೊ ಎಲ್ಲ ನಮ್ಮ ನರಸಿಂಹ ಅವರು ಆಗ್ಬೋದು, ನಾಗೇಶ್ವರ ಆಗ್ಬೋದು, ಎಲ್ಲ ಸೇರಿಕೊಂಡು ಮಾಡ್ತಾ ಇರೋದ್ರಿಂದ ಇಲ್ಲಿ ಓವರ್ ಆಲ್ ಎಲ್ಲವೂ ಪ್ರಾಮಾಣಿಕವಾಗಿದೆ ಅನ್ನೋದಂತೂ ಅನಿಸುತ್ತೆ. ಇಕೋರ ಚಿತ್ರಕ್ಕೆ ಮೊದಲಿಗೆ ಶುಭವಾಗಲಿ. ನನಗೆ ಬರ್ತಾ ಪೂರ್ಣಚಂದ್ರ ತೇಜಸ್ವಿ ಅವರು ಹಾಡುಗಳನ್ನು ಕಳಿಸಿದ್ರು, ಕೇಳ್ಕೊಂಡು ಬನ್ನಿ ಗುರುಗಳೇ ಬರ್ತಾ ಅಂತ. ಅಲ್ಲಿಂದ ಕರೆಕ್ಟಾಗಿ ಇಲ್ಲಿ ಬರೋ ಹೊತ್ತಿಗೆ ಎಲ್ಲ ಹಾಡುಗಳು ಮುಗಿದ್ವು. ಭಾಳ ಇಂಪ್ರೆಸಿವ್ ಆಯಿತು. ಏನಂತಂದರೆ, ಸಹಜವಾಗಿ ನಾವು ಹಾಡು ಚೆನ್ನಾಗಿದೆ ಅಂದ ಮಾತ್ರಕ್ಕೆ ಅಲ್ಲಿಗೆ ಮುಗಿಯೋದಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ದೇಸಿ ಧ್ವನಿ, ನಮ್ಮ ನೆಲದ, ವಿಶೇಷವಾಗಿ ಮೈಸೂರು ಸೀಮೆಯ ಧ್ವನಿ. ಆ ಸಂಗೀತ, ಅವರ ಸಂಗೀತ ಒಂದು ರಂಗಮಂದಿರದಿಂದ, ರಂಗಭೂಮಿಯಿಂದ ಪ್ರೇರಿತಗೊಂಡ ಸಂಗೀತ ಅವರದ್ದು, ಮತ್ತು ಜನಪದ ನೆಲೆಯನ್ನು ಒಳಗೊಂಡಂಥ ಸಂಗೀತ. ಇವು ಪಕ್ಕ ದೇಸಿ ಧ್ವನಿ. ಇಂಥ ಧ್ವನಿಯ ಸಂಗೀತ ನಿರ್ದೇಶಕರಿಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚು ಸಿನಿಮಾಗಳು ಮತ್ತು ಹಾಡುಗಳನ್ನು ಮಾಡುವ ಅವಕಾಶ ಸಿಗಬೇಕು ಅಂತ ನಾನು ಭಾವಿಸ್ತೀನಿ. ಅಂದರೆ ಅವ್ರಿಗೆ ಈಗ ಅವಕಾಶ ಇಲ್ಲ ಅಂತಲ್ಲ, ಅವರಿಗೆ ಇರುವ ಅವಕಾಶ ಕಡಿಮೆ ಅಂತ ನನ್ನ ಭಾವನೆ. ಇನ್ನಷ್ಟು ಮತ್ತಷ್ಟು ಬರಬೇಕು. ಯಾಕೆಂದರೆ ಅವರು ನಾವಾಗಲೇ ನೋಡಿದ ಆ ಒಂದು ಏಳಿ ಎದ್ದೇಳಿ ಹಾಡಿನಲ್ಲಿರುವಂಥ ಆ ಕಮರ್ಷಿಯಲ್ ಪಾಶ್ಚಾತ್ಯ ಸಂಗೀತ ಆಗ್ಬೋದು. ನನಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು, ಅಭಿನಂದನೆಗಳು ಗಣೇಶ್ ಹೆಬ್ರಿ ಅವರಿಗೆ. ಆ 2ನೇ ಹಾಡು ಏನು ಯಕ್ಷಗಾನದ ಶೈಲಿಯಲ್ಲಿ ಹಾಡಿದ್ದಾರೆ, ಅಂಥ ಧ್ವನಿ ಕನ್ನಡಕ್ಕೆ ತುಂಬ ಕಡಿಮೆ. ಆ ಸ್ಥಾಯಿಯಲ್ಲಿ ಹಾಡುವ ಧ್ವನಿಗಳು ಕನ್ನಡ ಗಾಯಕರಲ್ಲಿ ಕಡಿಮೆ ನಮಗೆ ಸಿಗುವಂಥದ್ದು. ಅವರನ್ನು ಹೆಚ್ಚು ಬಳಸ್ಕೋಬೇಕು. ವಾಸವಿ ಅಂತ ಇನ್ನೊಬ್ಬ ಗಾಯಕಿ ಕೂಡ ಹೊಸ ಗಾಯಕಿ ಹಾಡಿದ್ದಾರೆ. ಇನ್ನೆರಡು ಹಾಡು ಏನಿದೆ ಅದನ್ನು ಕೇಳಿದೆ ನಾನು, ಅದು ತುಂಬ ಚೆನ್ನಾಗಿದೆ. ಇಷ್ಟು ಆಡಿಯೋ ಆದರೆ, ಇನ್ನು ಕೃಷ್ಣ ಪೂರ್ಣ ನೀನಾಸಂ ಅಂತಲೇ ನನಗೆ ಗೊತ್ತು. ನೀನಾಸಂ ನಿರ್ಮಾಪಕಿ, ನೀನಾಸಂ ನಿರ್ದೇಶಕ, ನೀನಾಸಂ ಕಲಾವಿದ ಮತ್ತು ನೀನಾಸಂನ ಅನೇಕ ಕಲಾವಿದರ ತಂಡ ಹೆಗ್ಗೋಡದಿಂದ ಬಂದು ಇಲ್ಲೊಂದು ಸಿನಿಮಾ ಮಾಡುವ ಒಂದು ಪ್ರಯತ್ನ ಮಾಡಿದಾರಲ್ಲ, ಆ ಪ್ರಯತ್ನಕ್ಕೆ ಮೊದಲಿಗೆ ಅಭಿನಂದನೆಗಳು. ರಂಗಭೂಮಿಯ, ಅದರಲ್ಲೂ ಆ ಥರದ ಒಂದು ಶಿಸ್ತಾದ ನೀನಾಸಂನಂಥ ಹಿನ್ನೆಲೆಯಿಂದ ಬಂದಂಥ ರಂಗ ಕಲಾವಿದರು, ರಂಗಕರ್ಮಿಗಳು ಸಿನಿಮಾವನ್ನು ಕಟ್ಟಿಕೊಡುವಾಗ ಖಂಡಿತ ಅದರಲ್ಲೊಂದು ವಿಶೇಷವಾದ
ಧ್ವನಿ ಅಡಗಿರುತ್ತೆ, ಆ ಕಥೆಯಲ್ಲಿ ಒಂದು ಧ್ವನಿ ಇರುತ್ತೆ ಅಂತ ನಾವು ನಂಬಬಹುದು. ಆ ನಂಬಿಕೆಯನ್ನ ಬಹುಶಃ ಅವರು ಟೈಟ್ಲಿಂದಲೇ ಶುರು ಮಾಡಿದ್ದಾರೆ. ಹಿಕೋರ ಅನ್ನುವ ಟೈಟ್ಲಿಂದ ಹಿಡಿದು ಮತ್ತು ಅವ್ರೇನು ಹಾಡುಗಳನ್ನು ಮಾಡ್ಕೊಂಡಿದ್ದಾರೆ, ಈ ಹಾಡುಗಳಲ್ಲೇ ಎಲ್ಲ ವ್ಯಕ್ತ ಆಗುತ್ತೆ. ಸಿನಿಮಾಗೆ ಶುಭವಾಗಲಿ, ಹಾಡುಗಳು ಇನ್ನಷ್ಟು ಜನರನ್ನ ತಲುಪುವಂತಾಗಲಿ. ಈಗಷ್ಟೇ ಬಿಡುಗಡೆ ಆಗಿದೆ, ಇದರ ವಿಜುವಲ್ಸ್ ಕೂಡ ಅಷ್ಟೇ ಒಂದೇನೋ ಒಂದಷ್ಟು ನಮ್ಮ ವಿಶ್ವನಾಥ್ ಅವರು, ಕಣ್ಕಾರ್ ಅವರು ಹೇಳಿದಾಗೆ ಅದರಲ್ಲೊಂದು ಧ್ವನಿ ಇದೆ, ಏನೋ ವಿಶೇಷವಾದಿದೆ. ಅದು ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಕಿತ್ತಿಯವರು ಹೇಳಿದಾಗೆ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಖಂಡಿತ ಚಿತ್ರ ಬಿಡುಗಡೆಗೆ ಮುಂಚೆ ಪ್ರತಿಯೊಬ್ಬರಿಗೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮ್ಮ ಪ್ರಾಮಾಣಿಕ ಪ್ರಯತ್ನಗಳು ದುಡ್ಡು ಕೊಡೋ ಪ್ರೇಕ್ಷಕರಿಗೆ ಇಡಿಸೋ ರೀತಿಯಲ್ಲಿ ನಾವು ನೋಡ್ಬೇಕಾಗತ್ತೆ. ಆತ ಏನ್ ಮನಸ್ಸು ಮಾಡಿದ್ರೆ ಒಂದೇ ಶೋನಿಂದ ಒಂದು ವಾರದ ಒಳಗೆ ಹೊಸ ಪರಿಚಯಸ್ಥ ನಾಯಕ ನಟಗಳನ್ನ ಇವರು ದೊಡ್ಡ ದೊಡ್ಡ ಮಟ್ಟದಕ್ಕೆ ಎತ್ಕೊಂಡು ಹೋಗುವಷ್ಟು ಸಾಮರ್ಥ್ಯ, ಅದೇ ತರ ನಿರ್ದೇಶಕರಾಗ್ಲಿ, ನಿರ್ಮಾಪಕರನ್ನಾಗ್ಲಿ, ಉಳಿದ ತಾರಾ ಬಳಗಗಳಾಗ್ಲಿ ಅವರೆಲ್ಲವನ್ನ ಮೆಚ್ಚಿ ಅವ್ರ ಮುಂದಿನ ಚಿತ್ರರಂಗದಲ್ಲಿ ಹಿರಿ ಅಂತೇಳಿ ಅಭಯವನ್ನು ನೀಡುವಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಚಿತ್ರರಂಗದಲ್ಲಿ ಪ್ರೇಕ್ಷಕರು. ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲೋ ರೀತಿಯಲ್ಲಿ ಚಿತ್ರಗಳು ತಯಾರಾಗಬೇಕು. ನಿಮ್ಮ ಹಾಡುಗಳು ನೋಡಿದಾಗ ನೀವೇನು ಕತೆ ಫುಲ್ ಏನು ತೋರಿಸಿಲ್ಲ ನಮಗೆ, ಹಾಡಿನ ಬ್ಯಾಕ್ಗ್ರೌಂಡ್ ಹೇಳಿದಾಗ ಸಾಂಸಾರಿಕ ಸಂಬಂಧಪಟ್ಟಂತ ಚಿತ್ರದ ಕತೆ ಅಂತೇಳಿ ಕಂಡು ಬರ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಒಬ್ಬ ಪ್ರದರ್ಶಕನಾಗಿ ನಾನು ಕಂಡ ಅನುಭವದಲ್ಲಿ ಮತ್ತು ನಮ್ಮ ಹಿರಿಯರು ಈ ಚಿತ್ರರಂಗ ಒಪ್ಪಿ ಮೆಚ್ಚಿ ಆರಾಧಿಸಿದಂಥ ಶ್ರೀ ಸಿದ್ದಲಿಂಗಯ್ಯನವರು ವಾಣಿಜ್ಯ ಮಂಡಳಿಯ ಸಕ್ರಿಯ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆ ನಾನು ಇದ್ದಂಥ ಸಂದರ್ಭದಲ್ಲಿ ಅವರು ಮಾತನ್ನು ಹೇಳೋರು. ಅವ್ರು ಹೇಳಿದ್ದು ಇಲ್ಲಿ ಹೇಳ್ತೀನಿ. ಈಗ ಚಿತ್ರಮಂದಿರಕ್ಕೆ ಬರಕ್ಕಿಂತ ಮುಂಚೆ ಎಷ್ಟು ತಪ್ಪುಗಳು ಬೇಕಾದ್ರೂ ಸರಿಪಡಿಸ್ಬೋದು. ಚಿತ್ರ ಬಿಡುಗಡೆ ಆದ್ಮೇಲೆ ತಪ್ಪನ್ನು ಸರಿಪಡಿಸ್ತೀನಿ ಅಂತ ಹೇಳೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಅವ್ರು ಹೇಳ್ತಾ ಇದ್ದೇನು ಅಂದ್ರೆ, ಒಬ್ಬ ನಿರ್ದೇಶಕನಿಗೆ ನಾನು ಮಾಡಿದ್ದೆ ಸರಿ ಅನ್ನೋ ಭಾವನೆ ಇರುತ್ತೆ, ಒಬ್ಬ ನಾಯಕ ನಟಿಗೆ ನಾನು ಮಾಡಿದ್ದೇ ಸರಿ ಅನ್ನೋ ಭಾವನೆ ಇರುತ್ತೆ, ನಿರ್ಮಾಪಕನಿಗೆ ಹಣನ ಹಾಕಿ ಮತ್ತೆ ಏನು ಬೇಡ ಸದ್ಯ ಬಿಡುಗಡೆ ಆದ ಸಾಕಪ್ಪ ಅನ್ನೋ ಕೆಲವು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಈ ಎಲ್ಲ ಗೊಂದಲಗಳ ನಡುವೆ ಪಿಕ್ಚರ್ ಬಂದಾಗ ಎಲ್ಲೋ ಒಂದು ಎರಡು ಭಾಗಗಳು ಪ್ರೇಕ್ಷಕ ಹಿಡಿಸ್ತಿಲ್ಲ ಅಂದ್ರೆ ಅದು ನೆಗೆಟಿವ್ ಪಾಯಿಂಟ್ಸ್ ಆಗುತ್ತೆ. ಆ ರೀತಿ ಆಗದೆ ಚಿತ್ರತಂಡದ ಕೈಲಿ ಸಾಧ್ಯ ಇದೆ. ಹಾಗಪ್ಪ ಒಂದು ಚಿತ್ರ ಹಾಗೆ ಪ್ರೇಕ್ಷಕರಿಗೆ ಬರೋದಕ್ಕಿಂತ ಮುಂಚೆ ಒಂದು 40 ಜನ 30 ಜನ ಎಲ್ಲ ಸರ್ಕಲ್ ಅಲ್ಲಿ ಇರುವಂತವ್ರನ್ನ ಕೂಡಿಸಿ ಅವರಿಗೆ ಚಿತ್ರನ ತೋರಿಸ್ಬೇಕು. ಅಲ್ಲಿ ಎಲ್ಲಿ ಅವರ ಮುಖದಲ್ಲಿ ನೆಗೆಟಿವ್ ಬರುತ್ತೆ, ಇದು ಬೇಕಾಗಿದ್ಯಾ? ಯಾಕೆಂದ್ರೆ ಆ ಪ್ರಾರಂಭದಿಂದ ಕೊನೆ ಹಂತದಲ್ಲಿ ಒಂದು 2 ಗಂಟೆನೋ 2.5 ಗಂಟೆನೋ ಕೂತ್ಕೊಂಡು ನೋಡೋ ಸಂದರ್ಭದಲ್ಲಿ ಜಡ್ಜ್ ಮಾಡಬಹುದು. ನೀವು ಮಾನಿಟರ್ ಮುಂದೆ ಆಗಲಿ ಕೆಲವು ಸಂದರ್ಭದಲ್ಲಿ ನೋಡ್ತಾ ಇದ್ದಾಗ ಜಡ್ಜ್ ಮಾಡೋದು ಕಷ್ಟ ಆಗ್ತದೆ ಅಂತವ್ರಿಗೆ. ಆ ಸಂದರ್ಭದಲ್ಲಿ ಏನಾದ್ರು ಇದ್ರೆ ಸರಿಪಡಿಸ್ಕೊಳ್ಳಿ, ಆ ನಂತರ ಬನ್ನಿ. ಈ ಮಾತನ್ನು ಅವ್ರು ಹೇಳ್ತಿದ್ರು. ಅದು ನಾನೊಬ್ಬ ಎಕ್ಸಿಬಿಟರ್ ಆಗಿ ಥಿಯೇಟರ್ನಲ್ಲಿ ಇದನ್ನ ಬಹಳಷ್ಟು ಸಾರಿ ನೋಡ್ಬಿಟ್ಟಿದ್ದೀನಿ. ದೊಡ್ಡ ದೊಡ್ಡ ನಿರ್ದೇಶಕರ ಚಿತ್ರಗಳಲ್ಲೂ ಸಹ ಈ ಅನುಭವ ಆಗಿ ಪಿಕ್ಚರ್ ಆದ್ಮೇಲೆ ಸ್ವಲ್ಪ ಫಿಲ್ಟರ್ ಮಾಡೋಣ, ಸ್ವಲ್ಪ ಒಂದು 20 ನಿಮಿಷ ಬೋರ್ ಆಗುವಂತ ಸೀನ್ ತೆಗಿಯೋಣ, ಈ ರೀತಿ ಎಲ್ಲ ಮಾಡಿದ್ದು ನೋಡಿದ್ದೀನಿ. ಅದರಿಂದ ಅವಕಾಶ ಇರುವಾಗ ಬಳಸ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಇದುವರೆ ಹೇಳಿದ್ರೆ ಬಳಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಪ್ರೇಕ್ಷಕರಿಗೆ ಒಪ್ಪೋ ರೀತಿಯಲ್ಲಿ ಚಿತ್ರ ಬರಲಿ. ಪ್ರೇಕ್ಷಕ ಚಿತ್ರರಂಗನ ಬಿಟ್ಟಿಲ್ಲ, ಪ್ರೇಕ್ಷಕ ಇಂದಿಗೂ ಚಿತ್ರರಂಗವನ್ನ ಕೈ ಬಿಟ್ಟಿಲ್ಲ, ಕೈ ಹಿಡಿದಿದ್ದಾನೆ. ಆದ್ರೆ ಅವತ್ತು ಬರ್ತಾ ಇದ್ದ ಕೆಲವು ಚಿತ್ರಗಳ ಮುಖಾಂತರ ಹೆಚ್ಚು ಪ್ರದರ್ಶನಗಳನ್ನು ನೋಡುವಂತ ಅವಕಾಶ ಐತೆ. ಈಗ ಬರ್ತಾರೆ ಹೆಚ್ಚು ಚಿತ್ರಗಳಿಂದ ಕಡಿಮೆ ಪ್ರದರ್ಶನ ನೋಡೋ ಅವಕಾಶ ಆಗಿದೆ. ಅವತ್ತು ಏನ್ ನೋಡ್ತಾ ಇದ್ದ ಪ್ರೇಕ್ಷಕ ಎಷ್ಟು ಜನ ಬರ್ತಾ ಇದ್ರು ರಾಜ್ಯದಲ್ಲಿ, ಅಷ್ಟೇ ಜನ, ಅದಕ್ಕಿಂತ 5% ಜಾಸ್ತಿ ಜನರೇ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ಈಗ ಹಂಚ್ಕೊಂಡ್ಬಿಟ್ಟಿದೀವಿ ನಾವು.
ಅವಾಗ 40-50 ಥಿಯೇಟ್ರಿಗೆ ಪಿಕ್ಚರ್ ರಿಲೀಸ್ ಮಾಡಿದ್ರೆ ಇವತ್ತು 300-400 ಥಿಯೇಟ್ರ್ ಪಿಕ್ಚರ್ ರಿಲೀಸ್ ಮಾಡೋದ್ರಿಂದ ಆ ಗಳಿಕೆಯ ಪ್ರಮಾಣವನ್ನು ನೋಡೋದಕ್ಕೆ ಹೋದಾಗ ನಾವು ಹಂಚ್ಕೊಂಡಿದ್ದೀವಿ ಅಷ್ಟೇ. ಹಾಗಂತೇಳಿ ಪ್ರೇಕ್ಷಕ ನಮ್ಮಿಂದ ದೂರ ಆಗಲಿಲ್ಲ. ಇವತ್ತು ಅವನ ಕೈ ಹಿಡಿದಿದ್ದಾನೆ, ಒಳ್ಳೇದಾಗತ್ತೆ. ಚಿತ್ರ ನಿರ್ಮಾಪಕಿಯಾದಂಥ ಶ್ರೀಮತಿ ರತ್ನ ಮೇಡಮ್ ಅವರು ಹೇಳ್ತಾ ಇದ್ರು, ಅವ್ರದ್ದೇ ಆದ ಒಂದು ಇತಿಹಾಸ ಇದೆ, ಇಲ್ಲಿ ಬಂದಾಗ ಗೊತ್ತಾಯ್ತು. ನೇನಾಶ್ರಮ್ನಲ್ಲಿ ಅವ್ರದ್ದೇ ಆದ ಒಂದು ಸಕ್ರಿಯ ಸೇವೆಯನ್ನು ಸಲ್ಲಿಸುವ ಮೂಲಕ ಚಿತ್ರರಂಗದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗೆ ನನ್ನ ನೇನಾಶ್ರಮ್ ಕಿಟ್ಟಿಯವರು ಅವರ ಒಂದು ಹಾಡಿನ ಮುಖಾಂತರ ಅವರ ಒಂದು ಅಭಿನಯವೂ ಸಹ ನಮ್ಗೆ ಗೊತ್ತಾಗುತ್ತೆ. ಬಟ್ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನೀನಾಶ್ರಮ್. ಆ ನೀನಾಶ್ರಮ್ ಅನ್ನೋದೇನಿದೆ, ತಪ್ಪುಗಳನ್ನು ಸರಿಪಡಿಸಿ ಆ ಸರಿಪಡಿಸಿರೋ ತಪ್ಪುಗಳನ್ನು ಪ್ರೇಕ್ಷಕ ಒಪ್ಪೋ ರೀತಿಯಲ್ಲಿ ಒಂದು ಚೌಕಟ್ಟಿನ ನೆಲೆಯಲ್ಲಿ ಕಾರ್ಯ ಮಾಡ್ತಾ ಇರುವಂಥ ನೀನಾಶ್ರಮ್ ಇದೆಯಲ್ಲ, ಅದು ಚಿತ್ರರಂಗನ ಬೆಳೆಸಿದೆ, ಉಳಿಸಿದೆ, ಮುಂದೆಯೂ ಉಳಿಸುತ್ತೆ ಅನ್ನೋ ವಿಶ್ವಾಸ, ಅಚಲವಾದ ವಿಶ್ವಾಸ ಇದೆ ಎಲ್ಲರಿಗೂ. ಆ ಚಿತ್ರದಲ್ಲಿ ತೊಡಗಿಸ್ಕೊಂಡಿರತಕ್ಕಂಥ ಪೂರ್ಣಚಂದ್ರ ಅವರ ನಮ್ಮ ಮ್ಯೂಸಿಕ್ಕು ಅದು ಸಹ ಕೆಲವು ಫ್ಯಾಕ್ಟ್ ಚೆನ್ನಾಗಿದೆ, ಸೌಂಡಿನ ಎಫೆಕ್ಟ್. ಯಾಕೆಂದರೆ ನಾನು ಕೂತ್ಕೊಂಡಾಗ ಇವತ್ತು ಬಹಳಷ್ಟು ಜನ ಲಿರಿಕ್ಸ್ನ ನೋಡಿ ಕೆಲವರು ಒಪ್ಕೊಂಡ್ರೆ ಲಿರಿಕ್ಸ್ಗೆ ಪೂರಕ ಸೌಂಡ್ ನೋಡಿ ಒಪ್ಕೊಳ್ಳುವಂಥ ಪ್ರೇಕ್ಷಕ. ಅದಕ್ಕೆ ಪ್ರೇಕ್ಷಕ ಬಂದವನು ಎಲ್ಲನೂ ಒಟ್ಟಿಗೆ ಒಪ್ಕೊಳ್ತಾನೆ ಅಂತೇನಿಲ್ಲ, ಒಂದೊಂದು ಭಾಗ ಒಪ್ಕೊಳ್ತಾನೆ. ಒಂದು ಭಾಗ ಹಿಡಿಸಿದ್ರೆ ಸಾಕು, ಆ ಪಿಕ್ಚರ್ ಎಲ್ಲೋ ತೊಗೊಂಡು ಹೋಗ್ತಾನೆ ಅವನು. ಆ ರೀತಿ ನಮ್ಮ ಪ್ರೇಕ್ಷಕರ ಚಿಂತನೆ.